ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಸುಪುತ್ರ ಒಂದು ಸುಭಾಷಿತ ಹೇಳಿದ್ದಾರೆ. ಸುಭಾಷಿತ ಅನ್ನೋದಕ್ಕಿಂತ ಗೋಲ್ಡನ್ ವರ್ಡ್ಸ್ ಏನು ಅಂತ ಹೇಳಿದ್ರೆ, ಮುಮ್ಮಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ, ಅದಕ್ಕಿಂತ ಹೆಚ್ಚಾದ ಸೇವೆಯನ್ನ ಮೈಸೂರಿಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅವರ ತಂದೆ ಮೇಲೆ ಇರುವಂತ ದುರಭಾಮಿಯ ಅಭಿಮಾನ ಅಂತ ಹೇಳಿದ್ದಾರೆ. ಅಷ್ಟು ಆ ಒಡೆಯರವರ ಕಾಣಿಕೆ ಈ ಕರ್ನಾಟಕಕ್ಕೆ, ಹಳೆ ಮೈಸೂರಿಗೆ ಮತ್ತು ಮೈಸೂರು ಭಾಗಕ್ಕೆ KRS ಅನ್ನ ಅವ್ರ ಮನೆಯಲ್ಲಿದ್ದಂಥ ಒಡವೆಗಳನ್ನ ಬಾಂಬೆಯಲ್ಲಿ ಅಡವಿಟ್ಟು KRS ಅನ್ನ ಕಟ್ಟಿದ್ರು. ಇವತ್ತು ಆ KRS ಇಂದ ಮೈಸೂರು, ಮಂಡ್ಯ, ಬೆಂಗಳೂರು ನಾವು ಅನ್ನ ತಿಂತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ. ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿ ತಂದದ್ದು, ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಸಕ್ಕರೆ ಫ್ಯಾಕ್ಟ್ರಿ ಇರ್ಬೋದು, ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು. ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಎಲ್ಲ ಜಾತಿ ಸಮುದಾಯಕ್ಕೂ ಆ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥವರು ಒಡೆಯರ್ ವಂಶಸ್ಥರು. ಅಂಥವ್ರನ್ನ ಸಿದ್ದರಾಮಯ್ಯನವರು ಮೂಡಾ ಸೈಟಲ್ಲಿ 14 ಸೈಟು ನನಗೆ ಬೇಕು ಅಂತ ತಗೊಂಡವ್ರನ್ನ, ಚಿನ್ನ ಅಡ್ಬಿಟ್ಟು KRS ಅನ್ನ ಕಡಿದಂಥವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಹಾಸ್ಯಾಸ್ಪದ. ಹೋಲಿಕೆ ಮಾಡುವಂಥದ್ದು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲಲ್ಲ, ಅದು ಪುಣ್ಯ. ಈ ಥರ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನು ಕೊಟ್ಟರು, ಈ ನಾಡಿಯನ್ನು ಸಮೃದ್ಧಿ ಮಾಡಿದ್ರು, ಅವ್ರಿಗೆ ಅವಮಾನ ಮಾಡಿದ್ದಾರೆ. ಇದು ಇಡೀ ಹಳೆ ಮೈಸೂರಿನ ಜನಕ್ಕೆ ಮಾಡಿದಂಥ ಅವಮಾನ ಅಂತ ಕೂಡಲೇ ಅವರು ಇದ್ರ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಆ ಕುಟುಂಬದ ಜೊತೆ ಹೋಲಿಕೆ ಮಾಡಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಕೆಲಸವನ್ನು ಒಂದು ಕುಟುಂಬದವರು ರಾಜವಂಶದ ಮಾಡಿದ್ದಾರೆ. ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು